ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ಸೊ ಒಬ್ಬರು ಕಮೆಂಟಲ್ಲಿ ಕೂಡ ಕೇಳಿದ್ರಿ ಮೈಲ್ ಸ್ಟೋನ್ ಡೆವಲಪ್ಮೆಂಟ್ ವಿಡಿಯೋ ಮಾಡಿ ಅಂತ. ಮೈಲ್ ಸ್ಟೋನು ಯಾವ್ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ, ಅದನ್ನು ನಾವು ಯಾವ ರೀತಿ ಸಪೋರ್ಟ್ ಮಾಡಬೇಕು ಬೇಬಿಗೆ ಅಂತ. ಸೊ ಬೇಬಿ ಬಂದು ಸ್ಟಾರ್ಟಿಂಗ್ ಮಂತ್ ಏನಿರುತ್ತೆ ನ್ಯೂ ಬಾರ್ನ್ ಸ್ಟೇಜ್ ಅಂತ, ಈ ಟಮ್ಮಿ ಟೈಮ್ ಅಂದರೆ ಮಗುವನ್ನ ಬೋರ್ಲ ಮಲಗಿಸೋದು, ಇದನ್ನು ನಾವು ಕಂಪಲ್ಸರಿ ಮಾಡಬೇಕಾಗತ್ತೆ. ಸ್ಟಾರ್ಟಿಂಗ್ 15 ಡೇಸ್ ನೀವು ಒಂದು 2 ಮಿನಿಟ್ಸ್ ಅವ್ರನ್ನ ಬೋರ್ಲ ಮಲಗಿಸಿದ್ರೆ ಸಾಕಾಗುತ್ತೆ. ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಟೈಮಿಂಗ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ 3 ಮಂತ್ ಕಂಪ್ಲೀಟ್ ಆಯಿತು ಅಂತ ಅಂದರೆ ನೀವು ಮಿನಿಮಮ್ ಅಂದರೂ 20 ಮಿನಿಟ್ಸ್ ಆ ರೀತಿಯೇ ಬಿಡಬೇಕಾಗತ್ತೆ. ಆ ರೀತಿ ನಾವು ಮಲಗಿಸೋದ್ರಿಂದ ಬೇಬಿಗೆ ನೆಕ್ ಕಂಟ್ರೋಲು ಬೇಗನೆ ಬರುತ್ತೆ. ಅದ್ರ ಜೊತೆಗೆ ಸ್ಪೈನಲ್ ಕಾರ್ಡ್ ಬಂದು ಬೇಗನೆ ಡೆವಲಪ್ಮೆಂಟ್ ಆಗುತ್ತೆ. ಇದ್ರ ಜೊತೆಗೆ ರೆಗ್ಯುಲರಾಗಿ ನಾವು ಬೇಬಿಗೆ ಎಕ್ಸಸೈಸ್ನ ಮಾಡಿಸ್ಬೇಕಾಗತ್ತೆ. ಎಕ್ಸಸೈಸ್ ಬಂದು ತುಂಬ ಇಂಪಾರ್ಟೆಂಟು. ಅಪ್ ಟು 1 ಇಯರ್ ನೀವು ಬೇಬಿಗೆ ಎಕ್ಸಸೈಸ್ ಮಾಡಿಸೋದ್ರಿಂದ ಪ್ರತಿಯೊಂದು ಮೈಲ್ ಸ್ಟೋನು ಅವ್ರಿಗೆ ಅಚೀವ್ ಮಾಡೋದಕ್ಕೆ ಬೇಗನೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕೆಲವರಿಗೆ ಅದು ತುಂಬಾ ಡೌಟ್ ಇರುತ್ತೆ. ಸೊ ಬೋರ್ಲ ಮಲಗಿಸೋದ್ರಿಂದ ಹೊಟ್ಟೆ ಕೆಡುತ್ತೆ, ಆ ರೀತಿ ಎಲ್ಲ ಇರುತ್ತೆ. ಸೊ ವಿಲೇಜ್ ಸೈಡಲ್ಲಿ ಅದನ್ನೆಲ್ಲ ನಂಬ್ತಾರೆ. ಬಟ್ ಏನಂತ ಅಂದರೆ ಯಾವುದೇ ರೀತಿ ಹೊಟ್ಟೆ ಕೆಡೋದಿಲ್ಲ. ನಾವು ಫೀಡ್ ಮಾಡಿದ ತಕ್ಷಣ ಟಮ್ಮಿ ಟೈಮ್ ಕೊಡಬಾರ್ದು. ಸೊ ಫೀಡ್ ಮಾಡಿದ್ದು ಒಂದು 1/2 ಅವರ್ ಆದಮೇಲೆ ಅಥವಾ 1 ಅವರ್ ಆದಮೇಲೆ ಆ ಟಮ್ಮಿ ಟೈಮ್ ಅನ್ನೋದನ್ನು ನಾವು ಕೊಡ್ಬೋದು. ನೀವು ಮಾರ್ನಿಂಗ್ 1 ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ಅದೇ ರೀತಿ ಈವ್ನಿಂಗ್ 1 ಟೈಮ್ ಫಿಕ್ಸ್ ಮಾಡಿಕೊಂಡು ಸೊ ನ್ಯೂ ಬಾರ್ನ್ ಸ್ಟೇಜಲ್ಲಿ ನೀವು ಒಂದು 2 ಮಿನಿಟ್ಸ್ ಕೊಟ್ಟರೆ ಸಾಕಾಗತ್ತೆ. ಅದೇ ಹೋಗ್ತಾ ಹೋಗ್ತಾ ಒಂದು 3 ಮಂತ್ ಬೇಬಿ ಆದಾಗ ನೀವು ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದ್ರೂ ಕೊಡಬೇಕಾಗತ್ತೆ ಓಲ್ ಡೇಗೆ. ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಒಂದು 5-10 ಮಿನಿಟ್ಸ್ ಕೊಟ್ಟರು ಕೂಡ ಸಾಕಾಗತ್ತೆ. ಸೊ ನಾವು ಮಕ್ಕಳನ್ನ ರೆಗ್ಯುಲರಾಗಿ ಮಾತಾಡಿಸ್ತಾ ಇರಬೇಕು. ಅದೇ ರೀತಿ ಅವ್ರ ಜೊತೆ ನಾವು ಕನೆಕ್ಟಿವ್ ಆಗಿ ಇರಬೇಕು. ಆಗನೇ ಅವರು ಪ್ರತಿಯೊಂದನ್ನು ನಾವು ಏನು ಹೇಳ್ತೀವಿ ಅದನ್ನು ಕೇಳಿಸ್ಕೊಳ್ತಾರೆ. ಸೊ ಎಕ್ಸಸೈಸನ್ನು ಕೂಡ ನಾವು ಸ್ಕಿಪ್ ಮಾಡಬಾರ್ದು. ನೀವು ಎನಿ ಆಯಿಲ್, ನೀವು ಯಾವುದಕ್ಕೆ ಮಸಾಜ್ಗೆ ಪ್ರಿಫರ್ ಮಾಡ್ತೀರಾ ಅದೇ ಆಯಿಲ್ನ ನೀವು ರೆಗ್ಯುಲರಾಗಿ ಬೇಬಿಗೆ ಮಸಾಜ್ ಮಾಡ್ಕೊಳ್ತಾ ಮಾಡ್ಬೋದು. ಸೊ ಮತ್ತು ಸ್ಪೈನಲ್ ಕಾರ್ಡನ್ನು ಕೂಡ ನೀವು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಬೋರ್ಲ ಮಲಗಿಸ್ಕೊಂಡು ಮಸಾಜ್ ಮಾಡಬೇಕು. ಜೊತೆಗೆ ಟಮ್ಮಿ ಟೈಮ್ ಅನ್ನೋದನ್ನು ಕೂಡ ಅವರಿಗೆ ಕೊಡಬೇಕಾಗತ್ತೆ. ನಾನು ಪ್ರತಿಯೊಂದು ಸ್ಟೇಜಲ್ಲಿ ಕೂಡ ಸೊ ಈ ಎಕ್ಸಸೈಸ್ ಅನ್ನೋದನ್ನು ಸ್ಕಿಪ್ ಮಾಡಿಲ್ಲ, ಟಮ್ಮಿ ಟೈಮ್ ಅನ್ನೋದನ್ನು ಕೂಡ ಸ್ಕಿಪ್ ಮಾಡಿಲ್ಲ. ಹಾಗಾಗಿ ನೆಕ್ ಕಂಟ್ರೋಲ್ ಅನ್ನೋದು ಬಿಫೋರ್ 3 ಮಂತ್ ನನ್ನ ಮಗಳಿಗೆ ಬಂತು. ಅದ್ರ ಜೊತೆಗೆ ಬೋರ್ಲ ಬೀಳೋದು ಬಂದು 4 ಮಂತಲ್ಲಿ ರೋಲ್ ಓವರ್ ಆದಳು. ಪ್ರೆಸೆಂಟ್ ಈಗ ಅವಳು ಕೂತ್ಕೊಳ್ತಾ ಇದ್ದಾಳೆ. ಈ ರೀತಿ ಪ್ರತಿಯೊಂದು ಮೈಲ್ ಸ್ಟೋನು ಅವರು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಾವು ಅದಕ್ಕೆ ಹೆಲ್ಪ್ ಮಾಡಬೇಕಾಗತ್ತೆ. ನಿಮ್ಮ ಮಗು 4 ಮಂತ್ ಕಂಪ್ಲೀಟ್ ಆಗಿದೆ ಬಟ್ ರೋಲ್ ಓವರ್ ಆಗ್ತಾ ಇಲ್ಲ ಅಂತ ಹೇಳಿದ್ರಿ ಅಲ್ವಾ. ಸೊ 4 ಮಂತ್ ಕಂಪ್ಲೀಟ್ ಆದಮೇಲೂ ಕೂಡ ತುಂಬ ಮಕ್ಕಳು ರೋಲ್ ಆಗ್ತಾರೆ. ಅವರವರ ಸ್ಟೇಜಸ್ಸು ಅವರ ಮಕ್ಕಳ ಡೆವಲಪ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಂತ ಯಾವುದೇ ರೀತಿ ಟೆನ್ಷನ್ ಬೇಡ. 4.5 ಮಂತ್ ಅಂತ ಹೇಳಿದ್ರಿ, ಮಗು 6 kg ಇದೆ ಅಂತ ಹೇಳಿದ್ರಿ, ಮಗುವಿನ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿದೆ. ಆ್ಯಸ್ ಪರ್ ದ ಪೀಡಿಯಾಟ್ರಿಷಿಯನ್ ಮಗು ರೋಲ್ ಓವರ್ ಆಗೋದಕ್ಕೆ 4 to 6 ಮಂತ್ ಟೈಮ್ ಇರುತ್ತೆ. ಸೊ 6 ಮಂತ್ ಒಳಗಡೆ ಅದು ರೋಲ್ ಆದರೆ ಸಾಕಾಗತ್ತೆ. ನೀವೇನಾದರೂ ಮಗುವಿಗೆ ಸ್ವ್ಯಾಡಲ್ ಮಾಡಿ ಮಲಗಿಸ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡಿ. ಅದ್ರ ಜೊತೆಗೆ ಮಗು ರೋಲ್ ಆಗೋದಕ್ಕೆ ಪ್ರಾಕ್ಟೀಸ್ ಮಾಡುವಾಗ ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. ಯೂಶಲಿ 3 ಮಂತ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರುತ್ತೆ. ಸೊ ಅಂದರೆ ರೋಲ್ ಆಗೋದಕ್ಕೆ ಸೈಡ್ ಬೈ ಸೈಡಲ್ಲಿ ತಿರುಗ್ತಾ ಇರ್ತಾರೆ. ಆವಾಗ ನೀವು ಒಂದು ಸ್ವಲ್ಪ ಅವರಿಗೆ ಪುಷಪ್ಸ್ ಕೊಡಬೇಕಾಗತ್ತೆ. ಆದರೆ ಯಾವುದೇ ರೀತಿ ಟೆನ್ಷನ್ ಬೇಡ. ಆ್ಯಸ್ ಪರ್ ದ ಪೀಡಿಯಾಟ್ರಿಷನ್ನೇ 0 to 3 ಮಂತ್ ನೆಕ್ ಕಂಟ್ರೋಲು ಅಥವಾ 0 to 5 ಮಂತ್ ನೆಕ್ ಕಂಟ್ರೋಲ್ಗೆ ಒಂದು ಡ್ಯೂರೇಷನ್ ಇರುತ್ತೆ. ಅದೇ ರೀತಿ ರೋಲ್ ಓವರ್ ಆಗೋದಕ್ಕೆ ಸೊ 4 ಮಂತ್ to 6 ಮಂತ್ ಟೈಮ್ ಇರುತ್ತೆ. ಬೇಬಿ ಇವಾಗ 4 ಮಂತ್ ಕಂಪ್ಲೀಟ್ ಮಾಡಿದೆ ಅಲ್ವಾ. ಸೊ ನೀವು ಪರ್ ಡೇಗೆ ನೀವು ಅಟ್ಲೀಸ್ಟ್ 20ಇಂದ 25 ಮಿನಿಟ್ಸು ಟಮ್ಮಿ ಟೈಮ್ ಅನ್ನೋದನ್ನು ಬೇಬಿಗೆ ಕೊಡಿ. ಸೊ ವಿತಿನ್ 6 ಮಂತ್ ಅವರು ರೋಲ್ ಆಗ್ತಾರೆ. ಈ ಸ್ಟೇಜ್ ಬೈ ಸ್ಟೇಜ್ ಡೆವಲಪ್ಮೆಂಟ್ನ ಹೇಳೋದಾದರೆ ಸ್ಟಾರ್ಟಿಂಗ್ 0 to 1 ಮಂತ್ ಬೇಬಿಗೆ ವಿಷನ್ ಅನ್ನೋದು ಇರೋದಿಲ್ಲ. ಫೀಡಿಂಗ್ ತೊಗೊಳ್ತಾರೆ, ತುಂಬ ಟೈಮ್ ಮಲಗ್ತಾರೆ. ಸೊ ಎಲ್ಲ ಮಕ್ಕಳು ಹಾಗೆ ಅಲ್ಲ.
ಕೆಲವು ಮಕ್ಕಳಿಗೆ ಕೋಲಿಕೇಟ್ ಸಮಸ್ಯೆ ಇರುತ್ತೆ, ಆ ಮಕ್ಕಳು ನಿದ್ದೆನ ಕಡಿಮೆ ಮಾಡ್ತಾರೆ. ಸೊ ಸಮಸ್ಯೆ ಇಲ್ಲದೆ ಇರೋರು 0 to 1 ಮಂತು ಫೀಡ್ ತೊಗೊಳ್ಳೋದು, ನಿದ್ರೆ ಮಾಡೋದು ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ ಮಂತು ಥರ್ಡ್ ಮಂತು ನೀವು ಏನಾದರೂ ಕೊಟ್ಟರೆ ಅವರು ಹೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಹೋಲ್ಡ್ ಮಾಡೋದಿಲ್ಲ ಬಟ್ ಟ್ರೈ ಮಾಡ್ತಾರೆ. ಸೊ ಥರ್ಡ್ ಮಂತಿಗೆ ಆದಮೇಲೆ ನೆಕ್ ಕಂಟ್ರೋಲ್ ಅನ್ನೋದನ್ನು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ನೆಕ್ ಕಂಟ್ರೋಲ್ ಅನ್ನೋದು ಬರುತ್ತೆ. ಕೆಲವು ಮಕ್ಕಳಿಗೆ 5 ಮಂತ್ ಒಳಗಡೆ ಬರುತ್ತೆ. ನೆಕ್ಸ್ಟ್ 4th ಮಂತ್ ಸ್ಟೇಜಲ್ಲಿ ಅವರು ರೋಲ್ ಆಗೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಜೊತೆಗೆ ಕೈಯನ್ನು ಬಾಯೊಳಗಡೆ ಇಟ್ಕೊಳ್ಳೋದನ್ನು ಜಾಸ್ತಿ ಮಾಡ್ಕೊಳ್ತಾರೆ. ಅದಾದಮೇಲೆ 5th ಮಂತು ನೀವು ಏನೇ ಸೌಂಡ್ ಮಾಡಲಿ ಅದಕ್ಕೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಸೊ ನೀವೇನೇ ಹೇಳಿಕೊಟ್ರು ಕೂಡ ಕಲಿಯುವಂಥ ಕೆಪಾಸಿಟಿ ಅವರಿಗೆ ಆಲ್ರೆಡಿ ಬಂದಿರುತ್ತೆ. ಈ ಜೊತೆ ನೀವು ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. ಗುಡ್ ಗರ್ಲ್. ತಾತ ಅಂತ ಕರ್ಬೇಟ. ಎಸ್. 5 ಮಂತ್ ಕಂಪ್ಲೀಟ್ ಆಗಿ 6 ಮಂತ್ ಸ್ಟೇಜಿಗೆ ನಾವು ಎಂಟರ್ ಆದಾಗ ಈ ರೀತಿ ಲೆಗ್ಗನ್ನು ಅವರು ಬಾಯಲ್ಲಿ ಇಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಇದು ಕೂಡ ಒಂದು ಟೈಪ್ ಆಫ್ ಡೆವಲಪ್ಮೆಂಟು. ಇದನ್ನು ಕೂಡ ನಾವು ತಡೆಯೋದಕ್ಕೆ ಆಗೋದಿಲ್ಲ. ಈ ಟೈಮಲ್ಲಿ ಅವರಿಗೆ ರೆಕಗ್ನೈಸೇಷನ್ ಅನ್ನೋದು ತುಂಬಾ ಇರುತ್ತೆ. ಅಂದರೆ ತಾಯಿನ ಚೆನ್ನಾಗಿ ಗುರುತಿಸ್ತಾರೆ ಅಂತ ಹೇಳ್ಬೋದು. ಹಾಗೂ ಅವರ ಸರೌಂಡಿಂಗಲ್ಲಿ ಯಾರು ಇರ್ತಾರೆ ಅವ್ರನ್ನ ಚೆನ್ನಾಗಿ ಗುರುತಿಸ್ತಾರೆ. 6 ಮಂತ್ ಸ್ಟೇಜಲ್ಲೇ ಅವರು ಮುಂದಕ್ಕೆ ಹೋಗೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ ಸೆಲ್ಫಾಗಿ. ಅದಕ್ಕೆ ನಾವು ಯಾವ ರೀತಿ ಹೆಲ್ಪ್ ಮಾಡ್ಬೋದು, ಅವ್ರ ಫೇವ್ರೆಟ್ ಟಾಯ್ಸ್ ಏನಾದರೂ ಇದ್ದರೆ ಅದನ್ನು ಅವ್ರಿಗೆ ಮುಂದುಗಡೆ ಇಟ್ಬಿಟ್ಟು ಅವರಿಗೆ ಮುಂದೆ ಮೂಮೆಂಟ್ಸ್ ಮಾಡೋ ಥರ ಪ್ರಾಕ್ಟೀಸ್ ಮಾಡಿಸ್ಬೋದು. ಕೆಲವು ಮಕ್ಕಳು ಮುಂಚೆನೇ ಸ್ಟಾರ್ಟ್ ಮಾಡ್ಕೊಳ್ತಾರೆ ಮುಂದಕ್ಕೆ ಹೋಗೋದಕ್ಕೆ. ಕೆಲವು ಮಕ್ಕಳು ಸ್ವಲ್ಪ ಲೇಟಾಗೇ ಆಗುತ್ತೆ. ಬಟ್ ಯಾವುದೇ ಮೈಲ್ ಸ್ಟೋನ್ನು ಕೂಡ ಅದು ಲೇಟಾಗಿ ಆದರೂ ಕೂಡ ನಾವೇನು ಭಯಪಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಒಂದೊಂದು ಬೇಬಿ ಡೆವಲಪ್ಮೆಂಟು ಒಂದೊಂದು ಥರ ಇರುತ್ತೆ. ಮೋಸ್ಟ್ ಕಾಮನ್ಲಿ ನ್ಯೂಲಿ ಮದರ್ಸ್ ಏನಿರ್ತಾರೆ ಅವರು ಪ್ರತಿಯೊಂದು ಡೆವಲಪ್ಮೆಂಟ್ನ ನೋಡ್ತಾ ಇರಬೇಕಾದ್ರೆ ಬೇರೆ ಮಗು ಡೆವಲಪ್ಮೆಂಟ್ನ ನೋಡಿದಾಗ ನಮ್ಮ ಮಗು ಆ ಡೆವಲಪ್ಮೆಂಟ್ ಆಗ್ತಾ ಇಲ್ವಲ್ಲ ಅಂತ ಅನಿಸೋದು ಸಹಜ. ಆದರೆ ಒಂದೊಂದು ಬೆಳವಣಿಗೆ ಒಂದೊಂದು ಥರ ಇರುತ್ತೆ. ಸೊ ಒಂದು ಹೆರಿಡಿಟಿ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಮಗುವಲ್ಲಿ ಡೆವಲಪ್ಮೆಂಟ್ ಅನ್ನೋದು ಇರುತ್ತೆ. ಬೇರೆ ಮಗುಗೆ ನಾವು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಹೆಲ್ಪ್ ಮಾತ್ರ ನೀವು ಏನು ಮಾಡ್ಬೋದು ಅಂದರೆ ಒಂದೊಂದು ಮೈಲ್ ಸ್ಟೋನ್ನ ಅಚೀವ್ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗುವಂಥ ಹೆಲ್ಪನ್ನ ಬೇಬಿಗೆ ನಾವು ಮಾಡಬೇಕಾಗತ್ತೆ ಅಷ್ಟೇನೆ. ಸ್ಟಾರ್ಟಿಂಗ್ ನೆಕ್ ಕಂಟ್ರೋಲ್ ಮಾಡಬೇಕು ಅಂದರೆ ಟೈಮ್ ಕೊಡಬೇಕು. ಕರೆಕ್ಟ್ ಟೈಮಿಗೆ ನೀವು ಬಾಡಿ ಮಸಾಜ್ ಮಾಡಬೇಕಾಗತ್ತೆ ಬೇಬಿಗೆ. ಸೊ ಎಕ್ಸಸೈಸಸ್ನ ಮಾಡಿಸ್ಬೇಕಾಗತ್ತೆ. ಸೊ ಸಿಟ್ಟಿಂಗ್ ಪ್ರಾಕ್ಟೀಸ್ 6 ಮಂತ್ ಕಂಪ್ಲೀಟ್ ಆದಮೇಲೆ ಏನು ಮಕ್ಕಳು ಕೂತ್ಕೊಳ್ತಾರೆ, ಸೊ ಅದನ್ನು ಸಿಟ್ಟಿಂಗ್ ಪ್ರಾಕ್ಟೀಸ್ನ ನಾವು ಕೊಡಬೇಕಾಗತ್ತೆ. ಈ ರೀತಿ ಮುಂದಕ್ಕೆ ಹೋಗೋದಕ್ಕೆ ಏನಾದರೂ ಫೇವ್ರೆಟ್ ಟಾಯ್ಸ್ನ ಇಟ್ಬಿಟ್ಟು ನಾವು ಸ್ವಲ್ಪ ಹೆಲ್ಪ್ ಮಾಡಿ ಈ ರೀತಿ ಹೆಲ್ಪ್ ಮಾಡ್ಬೋದು. ಯಾವುದೇ ಒಂದು ಮೈಲ್ ಸ್ಟೋನ್ನ ನಾವು ಮಕ್ಕಳಿಗೆ ಬಲವಂತವಾಗಿ ತರಿಸೋದಕ್ಕೆ ಆಗೋದಿಲ್ಲ. ಅವರಿಗೆ ಡೆವಲಪ್ಮೆಂಟ್ ಮೇಲೆ ಡಿಪೆಂಡ್ ಆಗಿ ಆ ಒಂದು ಮೈಲ್ ಸ್ಟೋನ್ಸ್ಗಳನ್ನ ಅವರು ರೀಚ್ ಮಾಡ್ತಾ ಹೋಗ್ತಾರೆ. ಈಗ 6 ಮಂತ್ ಕಂಪ್ಲೀಟ್ ಆದಮೇಲೆ 7 ಮಂತ್ ರನ್ನಿಂಗ್ ಇರುವಾಗ ನಾವು ಅವರಿಗೆ ಸಿಟ್ಟಿಂಗ್ ಪ್ರಾಕ್ಟೀಸ್ನ ಮಾಡಿಸ್ಬೋದು. ಈ ರೀತಿ ಕೈಯನ್ನು ಕೊಟ್ಟು ಅವ್ರನ್ನ ಎದ್ದೇಳೋದಕ್ಕೆ ನಾವು ಪ್ರಾಕ್ಟೀಸ್ ಮಾಡಿಸ್ಬೋದು. ಆದರೆ ಈ ರೀತಿ ನೀವು ಹ್ಯಾಂಡ್ನ ಹೋಲ್ಡ್ ಮಾಡಿದಾಗ ಬೇಬಿ ಟ್ರೈ ಮಾಡಿ ಮೇಲೆ ಬರಬೇಕು. ನಾವು ಯಾವುದೇ ರೀತಿ ಕೈಯನ್ನು ಇಟ್ಕೊಂಡು ಎತ್ತಬಾರ್ದು. ಅವರಿಗೆ ಇನ್ನೂ ಬೋನ್ಸ್ಗಳು ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಹಾಗಾಗಿ ಈ ವಿಡಿಯೋಗಳಲ್ಲಿ ನಾನು ಏನು ಡೆವಲಪ್ಮೆಂಟ್ ಸ್ಟೇಜಸ್ನ ಹೇಳಿದ್ದೀನಿ ಇದು ನನಗೆ ನನ್ನ ಡಾಕ್ಟರ್ ಸಜೆಷನ್ ಮುಖಾಂತರ ನಾನು ಫಾಲೋ ಮಾಡಿರೋವಂಥದ್ದು. ಅದನ್ನು ನಿಮಗೆ ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಪ್ರತಿಯೊಂದು ಬೇಬಿದು ಇದೇ ರೀತಿಯೇ ಡೆವಲಪ್ಮೆಂಟ್ ಇರಬೇಕು ಅಂತ ಏನಲ್ಲ. ಬೇಬಿಯಲ್ಲಿ ಏನೇ ವ್ಯತ್ಯಾಸ ಬಂದರೂ ಕೂಡ ನೀವು ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದ್ರ ಜೊತೆಗೆ ಡಾಕ್ಟರ್ ಸಜೆಷನ್ಸ್ನ ತೊಗೊಂಡು ಮುಂದುವರಿಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.